ಹಲೋ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಮಹೇಶ್ ಶರ್ಮಾ. ನಿರಂತರವಾಗಿ ಆಯುರ್ವೇದ ಮತ್ತು ಆರೋಗ್ಯದ ಕುರಿತಾದಂತಹ ಮಾಹಿತಿಯನ್ನು ನಿಮಗೆ ಹೊತ್ತು ತರ್ತಾ ಇರುವಂತಹ ನಮ್ಮ ಆಯುರ್ಸತ್ವ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಸಾಮಾನ್ಯವಾಗಿ ಅಡಿಗೆಗೆ ಬಳಸುವಂತಹ ಬೆಳ್ಳುಳ್ಳಿ, ಅದರಲ್ಲಿ ಏನು ವಿಶೇಷತೆ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತೇನೆ. ಬೆಳ್ಳುಳ್ಳಿ ಅಂದ ತಕ್ಷಣ ಕೆಲವರು ಮೂಗು ಮುರಿಯೋದೇ ಹೆಚ್ಚು. ಯಾಕೆ ಗೊತ್ತಾ? ಬೆಳ್ಳುಳ್ಳಿ ಅಂದರೆ ಉಗ್ರವಾದಂತಹ ಸ್ಮೆಲ್ ಇದೆ, ಕೆಲವೊಮ್ಮೆ ಟೇಸ್ಟು ಸಹ ವಿಚಿತ್ರವಾಗಿರುತ್ತೆ. ಎಸ್ಪೆಷಲಿ ಅದು ಸ್ಮೆಲ್ ಅಂತ ಕೆಲವರು ಉಪಯೋಗಿಸಲ್ಲ, ರಾಜಸಿಕವಾದಂಥ ಆಹಾರ ಅಂತ ಕೆಲವರು ಅದನ್ನು ಉಪಯೋಗಿಸೋದಿಲ್ಲ. ಆದರೆ ಹಲವಾರು ರೋಗಗಳಿಗೆ ಇದು ರಾಮಬಾಣ. ಸೊ ಜೀರ್ಣದ ವಿಕಾರಗಳಿಗೆ, ಕೊಲೆಸ್ಟ್ರಾಲು, ಡಯಾಬಿಟಿಸು ಅಲ್ಲದೆ ಕ್ಯಾನ್ಸರನ್ನು ಸಹ ತಡೆಗಟ್ಟಬಹುದು. ವಿಶೇಷವಾಗಿ ಕಾಮೋತ್ತೇಜಕ ಗುಣ ಈ ಬೆಳ್ಳುಳ್ಳಿಯಲ್ಲಿ ಇದೆ. ಸಾಮಾನ್ಯವಾಗಿ ಉಷ್ಣತೆ ಹೆಚ್ಚಾಗಿದೆ, ತೀಕ್ಷ್ಣತೆ ಹೆಚ್ಚಾಗಿದೆ, ಉಗ್ರವಾದಂತಹ ಪರಿಮಳ ಇದೆ. ಅದರಲ್ಲಿ ಇರುವಂಥ ಎಲೆಸಿನ್ ಅನ್ನುವಂತಹ ಒಂದು ಆಕ್ಟಿವ್ ಪ್ರಿನ್ಸಿಪಲ್ ಇದಕ್ಕೆ ಕಾರಣ. ಇದರಲ್ಲಿ ಯಾಕೆ ಇಷ್ಟೊಂದು ವಿಚಿತ್ರವಾದಂತಹ ಪರಿಮಳ ಇದೆ, ಉಗ್ರವಾಗಿದೆ ಅಂತ ಹೇಳಿದ್ರೆ, ಈ ಎಲೆಸಿನ್ ಅನ್ನುವಂತಹ ಕಂಟೆಂಟಲ್ಲಿ ಸಲ್ಫರ್ನ ಅಂಶ ಇದೆ. ಸಲ್ಫರ್ ಅಥವಾ ಗಂಧಕದ ಅಂಶ ಇರೋದ್ರಿಂದನೇ ವಿಚಿತ್ರವಾದಂತಹ ಒಂದು ಪರಿಮಳ ಅಥವಾ ಅದೊಂದು ಇರಿಟೇಷನನ್ನು ಪ್ರೊಡ್ಯೂಸ್ ಮಾಡುತ್ತೆ. ಆದರೆ ಇದನ್ನು ಉಪಯೋಗಿಸೋದ್ರಿಂದನೇ ಇದರಲ್ಲಿ ಹಲವಾರು ಔಷಧೀಯ ಗುಣಗಳು ಸಹ ಅದರಲ್ಲಿ ಅಡಕವಾಗಿದೆ. ಮೊದಲನೇದು ಅಂತ ಹೇಳಿದ್ರೆ, ಕೊಲೆಸ್ಟ್ರಾಲ್ಗೆ ತುಂಬ ಇಂಪಾರ್ಟೆಂಟ್ ಅಂತ ನಾವು ಹಲವಾರು ಖಾದ್ಯಗಳಿಗೆ ಇದನ್ನು ಉಪಯೋಗಿಸ್ತೀವಿ. ಕೊಲೆಸ್ಟ್ರಾಲನ್ನು ಯಾಕೆ ಕಡಿಮೆ ಮಾಡುತ್ತೆ ಅಂದರೆ, ಅದರಲ್ಲಿ ಉಷ್ಣತೆ ಇದೆ, ತೀಕ್ಷ್ಣತೆ ಇರೋದ್ರಿಂದ ದೇಹದಲ್ಲಿ ಕಟ್ಕೊಂಡಿರುವಂತಹ ಕಫದ ಅಂಶವನ್ನು, ಕೊಬ್ಬಿನ ಅಂಶವನ್ನು ಧಾರಾಳವಾಗಿ ಈಸಿಯಾಗಿ ಅದು ಹೊರಹಾಕತ್ತೆ. ಸೊ ಹಾಗಾಗಿ ರಕ್ತನಾಳಗಳನ್ನು ಶುದ್ಧಿಗೊಳಿಸುತ್ತೆ, ಅಧಿಕವಾಗಿ ಇರುವಂತಹ ಕೊಬ್ಬಿನ ಅಂಶವನ್ನು ತಡೆಗಟ್ಟುತ್ತೆ, ರಕ್ತನಾಳಗಳಲ್ಲಿ ಕಟ್ಕೊಳ್ಳಿಕ್ಕೆ ಶುರುವಾಗಿರುವಂತಹ ಕೊಬ್ಬಿನ ಅಂಶವನ್ನು ನಿಯಂತ್ರಿಸುತ್ತೆ. ಕೊಬ್ಬಿನ ಅಂಶ, ಕೊಲೆಸ್ಟ್ರಾಲು ಅಥವಾ ಅಥೆರೋಸ್ಕ್ಲೆರೋಸಿಸ್ ಅಂತ ನಾವೇನು ಹೇಳ್ತೀವಿ ಅಂದರೆ ಕೊಬ್ಬಿನ ಅಂಶ ಶೇಖರಣೆ ಆಗುವಂಥ ಒಂದು ಪ್ರಕ್ರಿಯೆ, ಇದು ಸುಲಭವಾಗಿ ನಮಗೆ ಕಂಟ್ರೋಲ್ ಆಗಿಬಿಟ್ರೆ 2 ಇಂಪಾರ್ಟೆಂಟ್ ರೋಗಗಳನ್ನು ಕಂಟ್ರೋಲ್ ಮಾಡ್ಬೋದು. ಒಂದು ಡಯಾಬಿಟಿಸ್. ಯಾಕೆ ಅಂತ ಹೇಳಿದ್ರೆ, ಕೊಬ್ಬಿನ ಅಂಶ ಕಡಿಮೆ ಆದರೆ ಸಕ್ಕರೆ ಅಂಶವನ್ನು ದೇಹ ಈಸಿಯಾಗಿ ಹೀರ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಸೊ ಹಾಗಾಗಿ ಇಂಡೈರೆಕ್ಟ್ ಆಗಿ ನಮಗೆ ಡಯಾಬಿಟಿಸ್ಸಿಗೆ ಈ ಬೆಳ್ಳುಳ್ಳಿ ಉಪಯೋಗಿಸೋದು ಬಹಳ ಅತ್ಯುತ್ತಮವಾಗುತ್ತೆ. ಮೂರನೇದು ಅಂತ ಹೇಳಿದ್ರೆ BP. ರಕ್ತನಾಳಗಳಲ್ಲಿ ಸುಲಲಿತವಾಗಿ ರಕ್ತ ಸಂಚಾರ ಆದರೆ ನಮಗೆ BP ಅನ್ನೋದಿರಲ್ಲ. ಯಾವಾಗ ಸುಲಲಿತವಾಗಿ ರಕ್ತ ಸಂಚಾರ ಆಗಲ್ವೋ, ರಕ್ತನಾಳಗಳ ಗೋಡೆಗಳ ಮೇಲೆ ಒತ್ತಡವನ್ನು ಹಾಕುತ್ತೋ ಅದನ್ನೇ ನಾವು ಬ್ಲಡ್ ಪ್ರೆಷರ್ ಅಥವಾ BP ಅಂತ ಹೇಳ್ತೀವಿ. ಈ ಒತ್ತಡ ಯಾಕೆ ಆಗುತ್ತೆ ಅಂತ ಹೇಳಿದ್ರೆ, ಕೊಳವೆ ಸುಲಲಿತವಾಗಿ ಈಸಿಯಾಗಿ ರಕ್ತ ಸಂಚಾರಕ್ಕೆ ಯೋಗ್ಯವಾಗಿಲ್ಲದೆ ಹೋದರೆ, ಹೇಗೆ ನೀರಿನ ಕೊಳವೆಗಳಲ್ಲಿ ನೀರು ಹೋಗಿ 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 ಕಟ್ಕೊಂಡಾಗ ನೀರು ಸುಲಭವಾಗಿ ಹೋಗ್ಲಿಕ್ಕೆ ಆಗಲ್ವೋ, ಹಾಗೆ ಕೊಬ್ಬಿನ ಅಂಶಗಳು ಹೆಚ್ಚೆಚ್ಚು ಶೇಖರಣೆ ಆದಾಗ ರಕ್ತ ಸಂಚಾರ ಆಗಲ್ಲ. ಈ ಕೊಬ್ಬಿನ ಅಂಶವನ್ನು ಕಟ್ಕೊಳ್ಳೋದನ್ನು ನಿಯಂತ್ರಿಸೋದ್ರಿಂದ ಈ ಬೆಳ್ಳುಳ್ಳಿ ಈ ರಕ್ತದ ಒತ್ತಡವನ್ನು ಅಥವಾ ಬ್ಲಡ್ ಪ್ರೆಷರ್ನ ನಾವು ಸುಲಭವಾಗಿ ನಿಯಂತ್ರಿಸ್ಕೊಳ್ಬೋದು. ಅಲ್ಲದೆ ಈ ರಕ್ತನಾಳಗಳನ್ನು ತುಂಬ ಈಸಿಯಾಗಿ ಅದರ ಎಲಾಸ್ಟಿಸಿಟಿಯನ್ನು ಮೇಂಟೈನ್ ಮಾಡಿ ಅದರಲ್ಲಿರುವ ಪ್ರೆಷರನ್ನು ತುಂಬ ರಿಲ್ಯಾಕ್ಸ್ ಮಾಡುವಂಥ ಗುಣ ಈ ಬೆಳ್ಳುಳ್ಳಿಯಲ್ಲಿ ವಿಶೇಷವಾಗಿದೆ. ಇನ್ನು ಜೀರ್ಣಕಾರಿ. ಸೊ ನಾವೇನೋ ಉಬ್ಬಸ ಇದೆ ಅಥವಾ ತುಂಬ ಆಹಾರವನ್ನು ಸೇವಿಸಿ ಹೊಟ್ಟೆ ಉಬ್ಬರ ಇರೋದ್ರಿಂದ ಈ ಬೆಳ್ಳುಳ್ಳಿಯನ್ನು ನಾವು ಸೇವಿಸ್ಬೋದು. ಕೆಲವೊಂದು ಆಹಾರಗಳಿಗೆ ಬೆಳ್ಳುಳ್ಳಿಯಲ್ಲಿ ಅದಕ್ಕೋಸ್ಕರನೇ ಒಗ್ಗರಣೆ ಹಾಕ್ತಾರೆ. ಸೊ ಹಾಗಾಗಿ ತಿಂದಿರೋ ಆಹಾರ ಪಚನವಾಗುತ್ತೆ. ಮಾಂಸಾಹಾರಗಳಲ್ಲಿ ತುಂಬ ಹೆವಿ ಆಗಿರೋದ್ರಿಂದ ಸುಲಭವಾಗಿ ಜೀರ್ಣ ಆಗಬೇಕು ಅನ್ನೋ ವಿಷಯದಲ್ಲಿ ಹಾಗಾಗಿ ಬೆಳ್ಳುಳ್ಳಿಯನ್ನು ಹಾಕಲೇಬೇಕು ಅನ್ನೋ ಉಲ್ಲೇಖವೂ ಸಹ ಇದರಲ್ಲಿ ಇದೆ. ಅದಲ್ಲದೆ ಇಂಪಾರ್ಟೆಂಟ್ ಆಗಿ ಇರುವಂತಹ ಅಂಶ ಅಂತ ಹೇಳಿದ್ರೆ ಅದು ಕಾಮೋತ್ತೇಜಕ. ಸೊ ನರಗಳ ದೌರ್ಬಲ್ಯತೆಯನ್ನು ಪ್ರಿವೆಂಟ್ ಮಾಡುವಂಥ ವಿಶೇಷ ಶಕ್ತಿ ಇದೆ. ಹಾಗಾಗಿ ವಾತವಿಕಾರಗಳು, ವಾಯುವಿಕಾರಗಳು, ನರಮಂಡಲದ ರೋಗಗಳು, ನರಗಳ ಒಡೆತದಿಂದ ಬರುವಂತಹ ಹಲವಾರು ನ್ಯೂರೋಲಾಜಿಕಲ್ ಡಿಸಾರ್ಡರ್ಸಿಗೆ ರಸಾಯನ ಅಂತ ಆಯುರ್ವೇದದಲ್ಲಿ ಉಲ್ಲೇಖವಾಗಿದೆ. ಆದರೆ ಬೆಳ್ಳುಳ್ಳಿಯನ್ನು ಆ್ಯಸ್ ಇಟ್ ಈಸ್ ತಿಂದರೆ ನಮಗೆ ಅದು ಆ ಒಂದು ಗುಣವನ್ನು ಕೊಡಲ್ಲ. ನಮ್ಮಲ್ಲಿ ಇದಕ್ಕೆ ವಿಶೇಷವಾದಂತಹ ಒಂದು ಪ್ರಕ್ರಿಯೆ ಅಥವಾ ಅದೊಂದು ಪದಾರ್ಥವನ್ನು ತಿಳಿಸಿದ್ದಾರೆ. ಲಶುನ ಕ್ಷೀರಪಾಕ ಅಂದರೆ ಬೆಳ್ಳುಳ್ಳಿಯನ್ನು ಹಾಲಿನಲ್ಲಿ ಕುದಿಸಿದಾಗ ಅದರಲ್ಲಿರುವಂತಹ ಉಗ್ರಗಂಧ ಅಥವಾ ಉಷ್ಣತೆ ಅಥವಾ ತೀಕ್ಷ್ಣತೆ ಕಡಿಮೆ ಆಗುತ್ತೆ. ಆದರೆ ಅದರಲ್ಲಿರುವಂತಹ ವೈದ್ಯಕೀಯ ಗುಣ, ಔಷಧಿಯ ಗುಣ ಹಾಗೇ ಉಳ್ಕೊಂಡು ಅದು ಹಾಲಲ್ಲಿ ಸೇರಿಕೊಳ್ಳುತ್ತೆ. 3 ರಿಂದ 4 ಬೆಳ್ಳುಳ್ಳಿಯನ್ನು 1 ಗ್ಲಾಸ್ ಹಾಲಲ್ಲಿ ಹಾಕಿ ಕುದಿಸೋದ್ರಿಂದ ಅದರಲ್ಲಿರೋ ಎಲ್ಲ ಔಷಧಿಯ ಗುಣಗಳು ಹಾಲಿಗೆ ಸೇರಿಕೊಳ್ಳುತ್ತೆ. ಇದು ರಸಾಯನ ಅಂದರೆ ನರಗಳಿಗೆ ವಿಶೇಷ ಪುಷ್ಟಿಯನ್ನು ನೀಡುತ್ತೆ. ಸೊ ಯಾರಿಗೆ ಈ ನರಗಳ ಒಂದು ದೌರ್ಬಲ್ಯತೆಯಿಂದ ಲೈಂಗಿಕ ಪ್ರಕ್ರಿಯೆಯಲ್ಲಿ ತೊಡಗೊಳ್ಳಿಕ್ಕೆ ಆಗಲ್ಲ ಅಥವಾ ತುಂಬ ಕಾಲದ ಅವಧಿಯವರೆಗೂ ಪ್ರಾಕೃತವಾಗಿ ಲೈಂಗಿಕ ಪ್ರಕ್ರಿಯೆಯಲ್ಲಿ ಮಾಡಲಿಕ್ಕೆ ಸಾಧ್ಯವಿಲ್ಲೋ ಅಂತಹ ಹೆಂಗಸರಾಗಿರ್ಬೋದು ಅಥವಾ ಗಂಡಸರಾಗಿರ್ಬೋದು, ಈ ಬೆಳ್ಳುಳ್ಳಿಯ ರಸಾಯನವನ್ನು ಅಥವಾ ಇದರ ಪದಾರ್ಥವನ್ನು ಸೇವನೆ ಮಾಡೋದ್ರಿಂದ ಈ ನರಗಳು ತುಂಬ ಆ್ಯಕ್ಟಿವೇಟ್ ಆಗುತ್ತೆ. ಇದರಿಂದ ಸೆಕ್ಷುವಲ್ ಪರ್ಫಾರ್ಮೆನ್ಸು ಇನ್ಕ್ರೀಸ್ ಆಗುತ್ತೆ.
ವಿಶೇಷವಾಗಿ ನರಮಂಡಲಗಳನ್ನು ಶಕ್ತಿ ಕೊಡೋದಲ್ಲದೆ ರಕ್ತನಾಳಗಳನ್ನು ಶುದ್ಧಿ ಮಾಡೋದರಿಂದ ಸೊ ಈ ಜನನಾಂಗದಲ್ಲಿ ಏನಾದರೂ ಡಿಫೆಕ್ಟ್ ಇದ್ದರೆ, ಜನನಾಂಗದಲ್ಲಿರುವಂತಹ ರಕ್ತನಾಳಗಳಲ್ಲಿ ಕೊಬ್ಬಿನಂಶ ಸೇರಿಕೊಂಡಿದ್ರೆ, ಅಲ್ಲಿ ನರಗಳ ದೌರ್ಬಲ್ಯತೆ ಇದ್ದರೆ, ಎರಡನ್ನೂ ಒಂದೇ ಸಲಕ್ಕೆ ಸರಿ ಮಾಡಿ ಈ ಲೈಂಗಿಕ ಶಕ್ತಿಯನ್ನು ಹೆಚ್ಚಿಸಿ ಹಲವಾರು ದೋಷಗಳನ್ನು ಇದು ಕಮ್ಮಿ ಮಾಡುತ್ತೆ. ಆದರೆ ಒಂದೇ ಒಂದು ಕಾಷನ್ ಅಂತ ಹೇಳಿದ್ರೆ, ಖಾಲಿ ಹೊಟ್ಟೆಯಲ್ಲಿ ಸೇವಿಸಬಾರ್ದು, ಹೆಚ್ಚಿಗೆ ಸೇವಿಸಬಾರ್ದು, ಪಿತ್ತ ಪ್ರಕೃತಿಯವರು ಇದನ್ನು ಸೇವಿಸಬಾರ್ದು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಎಂತಹ ಅದ್ಭುತವಾಗಿ ಗುಣಗಳು ಈ ಒಂದು ಬೆಳ್ಳುಳ್ಳಿಯಲ್ಲಿ ಇದೆ ಅಂತ. ಸೊ ಹಾಗಾಗಿ ಈ ಒಂದು ವಿಶೇಷ ಸಂಚಿಕೆ ನಿಮಗೆ ಬಹಳಷ್ಟು ಉಪಯುಕ್ತವಾಗಿದೆ, ತುಂಬ ಅಷ್ಟು ಮಾಹಿತಿ ನಿಮಗೆ ಸಿಕ್ಕಿದೆ ಅಂತ ಭಾವಿಸ್ತಾ ಇವತ್ತಿನ ಸಂಚಿಕೆಯನ್ನು